me forever on fire. ವೈದ್ಯಕೀಯ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಶವಗಳ ಕೊರತೆ ಶುರುವಾಗ್ಬಿಟ್ಟಿದೆ. ಮೆಡಿಕಲ್ ಕಾಲೇಜುಗಳಲ್ಲಿ ಮೃತದೇಹಗಳ ಕೊರತೆ ಕಾಣಿಸ್ಕೊಳ್ತಾ ಇದೆ. ವಿದ್ಯಾರ್ಥಿಗಳ ಅಧ್ಯಯನ, ವಿಜ್ಞಾನ ಪ್ರಗತಿ, ಸಂಶೋಧನೆಗೆ ಇದರಿಂದ ಭಾರಿ ಹಿನ್ನಡೆ ಆಗ್ತಾ ಇದೆ. ಮಾನವ ಅಂಗರಚನಾಶಾಸ್ತ್ರ, ಶಸ್ತ್ರಚಿಕಿತ್ಸಾ ತಂತ್ರಗಳ ಕಲಿಕೆಗೆ ಹಿನ್ನಡೆ ಆಗ್ತಾ ಇದೆ. ಆದರೆ ಹುಬ್ಬಳ್ಳಿಯಲ್ಲಿರುವಂಥ ಕಿಮ್ಸ್ನಲ್ಲಿ ಶವಗಳ ಕೊರತೆ ಅನ್ನೋದು ಇಲ್ಲ. ಖಾಸಗಿ ಕಾಲೇಜುಗಳಲ್ಲಿ ಕಲಿಕೆಗಳಿಗೆ ಶವಗಳ ಕೊರತೆ ಇದೆ. ದೇಹದಾನಿಗಳ ಸಂಖ್ಯೆ ಕಡಿಮೆ ಹಿನ್ನೆಲೆ ಶವಗಳ ಕೊರತೆ ಉದ್ಭವ ಆಗ್ತಾ ಇದೆ. ನೋಡಿ, ಹುಬ್ಬಳ್ಳಿಯಲ್ಲಿರುವಂಥ ಕಿಮ್ಸ್ನಲ್ಲಿ ಮಾತ್ರ ಶವಗಳ ಕೊರತೆ ಇಲ್ಲ. ಅದನ್ನು ಹೊರತುಪಡಿಸಿದ್ರೆ ಖಾಸಗಿ ಕಾಲೇಜುಗಳಲ್ಲಿ ಶವಗಳ ಕೊರತೆ ಆಗ್ತಾ ಇದೆ. ಇದರಿಂದ ಅಧ್ಯಯನ ಮಾಡೋದಕ್ಕೆ ಹಿನ್ನಡೆ ಆಗ್ತಾ ಇದೆ. ದೇಹದಾನಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಧ್ಯಯನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ವೈದ್ಯಕೀಯ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಹಿನ್ನಡೆ ಆಗ್ತಿದೆ. ಯಾವುದೇ ಥರದ ಈ ಕೆಡವರಿಕ್ ಡಿಸೆಕ್ಷನ್ ಸ್ಟಡಿ ಪರ್ಪಸ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಯಾವುದೇ ಕೊರತೆ ಇರೋದಿಲ್ಲ. ಬೇರೆ ಕಾಲೇಜುಗಳಿಂದನೂ ನಮಗೆ ಆಫರ್ ಬಂದಿತ್ತು. ಬಟ್ ನಮ್ಮಲ್ಲೇ ಸ್ಟೂಡೆಂಟ್ಸ್ ಸ್ಟ್ರೆಂತ್ 200 ಇರೋದ್ರಿಂದ ಸಾಕಷ್ಟು ನಮಗೆ ಡೆಡ್ ಬಾಡಿ ಬೇಕಾಗಿರ್ತಾವೆ. ಅದಕ್ಕೆ ಸದ್ಯಕ್ಕೆ ನಾವು ಯಾವುದು ಬೇರೆ ಕಾಲೇಜಿಗೆ ಡೆಡ್ ಬಾಡಿ ಕೊಡ್ತಾ ಇಲ್ಲ. ಇನ್ನು ಹೆಚ್ಚಾಗಿ ಬಂದರೆ ನಮ್ಮ ಕಾಲೇಜಿನ ಒಂದು ಅಂಗರ ರಚನಾಶಾಸ್ತ್ರ ಅವರು ಕೂಡ ಸಮಾಲೋಚನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳೋದು. ಅಲ್ಲ, ಅದು ಸ್ಟೂಡೆಂಟ್ಸಿಗೆ ಒಂದು ಸಾಮಾನ್ಯವಾಗಿ 10 to 15 ಸ್ಟೂಡೆಂಟ್ಸಿಗೆ ಒಂದು ಡೆಡ್ ಬಾಡಿ ಬೇಕಾಗ್ತದೆ. ಇಲ್ಲ, ಅದರ ಬಗ್ಗೆ ನಾವು ಸಾಕಷ್ಟು ಇವನ್ ಅವೇರ್ನೆಸ್ ಪ್ರೋಗ್ರಾಮ್ನು ನಾವು ಮಾಡಿದ್ದೀವಿ. ಮತ್ತು ನಮ್ಮ ಕಾರ್ಯಕ್ರಮಗಳಲ್ಲಿ ಅದರ ಜನರ ಅರಿವು ಮೂಡಿಸ್ಲಿಕ್ಕೂ ಈ ಮೊನ್ನೆ KMC ಫೌಂಡೇಶನ್ ಮಾಡಿದಾಗ ಅಂಗಾಂಗ ದಾನದ ಬಗ್ಗೆಯೂ ಒಂದು ಸಾಮಾಜಿಕ ಬೀದಿ ನಾಟಕವನ್ನು ನಾವು ಪ್ರದರ್ಶನ ಮಾಡಿದ್ದೀವಿ. ಸೊ ಹೆಚ್ಚಿನ ಜನರು ಇದು ಅಂಗಾಂಗ ದಾನ ಮಾಡಿದರೆ ಮುಂದೆ ಅವರು ತೀರಿಕೊಂಡಾಗೂ ಆ ಒಂದು ಹುಡುಗರು ಕಲೀಲಿಕ್ಕೆ ಒಂದು ಅವಕಾಶ ಮಾಡಿದಂಗೆ ಆಗ್ತದೆ. ನಾನು ಈ ಮೂಲಕ ತಿಳಿಸಿದ ಸಾರ್ವಜನಿಕ ವಿನಂತಿ ಮಾಡಿಕೊಳ್ತೇನೆ, ಹೆಚ್ಚು ಅಂಗಾಂಗಗಳನ್ನು ದೇಹದಾನ ಮಾಡಿದರೆ ಮುಂದಿನ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮತ್ತು ರಿಸರ್ಚ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮಲ್ಲಿ ಯಾವುದೇ ಥರದ ಈ ಕೆಡವರಿಕ್ ಡಿಸೆಕ್ಷನ್